ಬಿಗ್ ಬಾಸ್ ಮನೆಗೆ ನಿನ್ನೆ ರಕ್ಷಿತಾ ಶೆಟ್ಟಿ ಅವರ ಮನೆಯವರು ಬಂದಿದ್ರು. ವೀಕ್ಷಕರು ಕಾಯ್ತಾ ಇದ್ದಿದ್ದು ಆ ಕ್ಷಣವನ್ನ ನೋಡೋದಕ್ಕಾಗಿ. ನಿನ್ನೆ ಆ ಕ್ಷಣ ಬಂದೇ ಬಿಟ್ಟಿತ್ತು. ರಕ್ಷಿತಾ ಅವರ ಸಹೋದರಿ ಹಾಗೂ ತಾಯಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಇದಾದ ನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಇದ್ದಿದ್ದು, ಗಿಲ್ಲಿ ಅವರ ಮನೆಯವರು ಯಾವಾಗ ಬರ್ತಾರೆ, ಅವರ ಮನೆಯವರು ರಕ್ಷಿತಾ ಜೊತೆ ಯಾವ ರೀತಿ ಮಾತಾಡ್ತಾರೆ, ಹಾಗೆ ರಘು ಅವರ ಮನೆಯವರು ಯಾವಾಗ ಬರ್ತಾರೆ, ಅವ್ರು ಯಾವ ರೀತಿ ಮಾತಾಡ್ಬೋದು ಅನ್ನೋ ಕುತೂಹಲ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ಬಿಟ್ರೆ ಅತಿ ಹೆಚ್ಚು ಕ್ಲೋಸ್ ಆಗಿರೋದು ರಘು ಅವರ ಜೊತೆ ಹೆಚ್ಚು ಸಮಯವನ್ನ ಕಳೀತಾರೆ. ರಘು ಅವರಿಗೂ ಕೂಡ ತುಂಬಾ ಇಷ್ಟ. ಮೊನ್ನೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋದ ಬಳಿಕ ತುಂಬಾ ಮಿಸ್ ಮಾಡ್ಕೊಂಡಿದ್ರು ರಘು ಅವರು. ನನಗೂ ಕೂಡ ಆ ರೀತಿಯ ಒಂದು ತಂಗಿ ಇರ್ಬೇಕಿತ್ತು, ನನಗೂ ಕೂಡ ಅಕ್ಕ ಇದ್ದಾಳೆ, ಆದ್ರೆ ಆಕೆ ಯಾವತ್ತೂ ಕೂಡ ಕೇರ್ ಮಾಡಿಲ್ಲ, ನನ್ನ ತಮ್ಮ ಕೂಡ ಆ ರೀತಿ ನನ್ನ ಮೇಲೆ ಯಾವತ್ತೂ ಕೂಡ ಕಾಳಜಿ ತೋರಿಸಿಲ್ಲ. ಆದ್ರೆ ರಕ್ಷಿತಾ ಶೆಟ್ಟಿ ನನಗೆ ತಂಗಿ ತರ ಎಲ್ಲವನ್ನ ನೋಡ್ಕೊಳ್ತಾ ಇದ್ಲು, ಪದೇ ಪದೇ ಬಂದು ಮಾತಾಡ್ತಾ ಇದ್ಲು, ಅದು ಇದು ಅಂತ ಕೇಳ್ತಾನೆ ಇರ್ತಾ ಇದ್ಲು. ಆಕೆನ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇನ್ನು ರಘು ಅವರ ಜೊತೆ ರಕ್ಷಿತಾ ಅವರ ತಾಯಿ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ನೀವು ಆಕೆಗೆ ಹೇಳಿ ಬೈರಿ, ನಾನೇನು ಹೇಳಲ್ಲ, ಆಕೆ ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ, ಆಕೆಗೆ ಒಂದಷ್ಟು ಬುದ್ಧಿ ಹೇಳಿ ಅನ್ನೋ ಮಾತನ್ನ ಹೇಳಿ ಹೋಗ್ತಾರೆ. ಅವರ ಕೈಯಲ್ಲಿ ರಕ್ಷಿತಾ ಜವಾಬ್ದಾರಿ ವಹಿಸಿದಂತೆ ಅವರು ಹೇಳಿ ಹೊರಟು ಹೋಗ್ತಾರೆ. ಈ ಸಂದರ್ಭದಲ್ಲಿ ರಘು ಅವರು ಕೂಡ ರಕ್ಷಿತಾ ತಾಯಿಗೆ ಹೇಳಿರ್ತಾರೆ, ನಾನು ತುಂಬಾ ಸಲ ಹೇಳ್ತೀನಿ ತಲೆ ಬಾಚ್ಕೋ, ಚೆನ್ನಾಗಿ ರೆಡಿ ಆಗು ಅಂತ, ಆದ್ರೆ ಆಕೆ ಕೇಳೋದಿಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ಇವತ್ತು ತುಂಬಾ ಭಾವುಕವಾದಂತಹ ಕ್ಷಣ, ತುಂಬಾ ಚೆನ್ನಾಗಿತ್ತು. ನೀವು ನಾಳೆಯ ಎಪಿಸೋಡ್ ನಲ್ಲಿ ಅದನ್ನ ನೋಡ್ಬೋದು. ಲೈವ್ ನಲ್ಲಿ ಎಷ್ಟು ಜನ ನೋಡಿತಿರೋ ಗೊತ್ತಿಲ್ಲ. ರಘು ಅವರ ಮನೆಯಿಂದ ಅವರ ಪತ್ನಿ ಗ್ರೀಷ್ಮಾ ಹಾಗೆ ಮಗ ಬರ್ತಾರೆ. ಮಗ ಆರಂಭದಲ್ಲಿ ಬರ್ತಾ ಇದ್ದಂತೆ ಗಿಫ್ಟ್ ತಗೊಂಡ್ ಬರ್ತಾರೆ. ಅವ್ರು ಬಂದಿದ್ದು ಗಿಫ್ಟ್ ತಗೊಂಡು ರಕ್ಷಿತಾಗೆ ಒಂದು ಸುಂದರವಾದಂತಹ ಸ್ಯಾರಿ ತಗೊಂಡ್ ಬಂದಿರ್ತಾರೆ. ಇದು ನಿಮಗೋಸ್ಕರ, ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅಪ್ಪ ಬಿಟ್ರೆ ನೀವು ಇಷ್ಟ, ಜೊತೆಗೆ ಯಾಕೆ ಅಂತ ಆ ಸಂದರ್ಭದಲ್ಲಿ ರಘು ಕೇಳಿದಾಗ ಅವರು ಕೂಡ ನಂತರನೇ ಆಟ ಆಡ್ತಾರೆ, ನಂತರನೇ ಮಾಡ್ತಾರೆ, ಹಾಗಾಗಿ ನಂಗೆ ರಕ್ಷಿತಾ ಅಕ್ಕ ಇಷ್ಟ ಅಂತ ಹೇಳ್ತಾನೆ. ತುಂಬಾ ಹೊತ್ತು ರಕ್ಷಿತಾ ಜೊತೆನೆ ಆತ ಮಾತಾಡ್ತಾ ಇರ್ತಾನೆ. ಇಬ್ರು ಕೂಡ ಮಕ್ಕಳ ರೀತಿ ಆಟ ಆಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರಘು ಅವರ ಪತ್ನಿ ಗ್ರೀಷ್ಮಾ ಅವರು ಬರ್ತಾರೆ. ಗ್ರೀಷ್ಮಾ ಅವರನ್ನ ನೋಡ್ತಾ ಇದ್ದಂತೆ ಖುಷಿಯಲ್ಲಿ ರಕ್ಷಿತಾ ಅವರು ಹತ್ತು ಬಿಡ್ತಾರೆ. ಯಾಕೆ ಅಳೋದು ಅಂತ ಕೇಳಿದಾಗ, ನನ್ಗೆ ನಿಮ್ಮನ್ನ ನೋಡಿ ಖುಷಿ ಆಯ್ತು, ನೀವು ರಘುವಣ್ಣನ ವೈಫ್ ಅಲ್ವಾ, ಅದಕ್ಕೆ ಖುಷಿ ಆಯ್ತು ಅಂತ ಹೇಳಿ ಕಣ್ಣೀರ್ ಹಾಕ್ತಾರೆ. ಇನ್ನು ರಘು ಅವರ ವೈಫ್ಗೂ ಕೂಡ ಗ್ರೀಷ್ಮಾ ಅವ್ರು ಏನಿದ್ದಾರೆ ಅವರಿಗೂ ಕೂಡ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ ಅಂತೆ. ರಕ್ಷಿತಾಗೋಸ್ಕರ ಸಾರಿ ತಂದಿದ್ದಲ್ಲದೆ ಅದಕ್ಕೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ತಗೊಂಡ್ ಬಂದಿದ್ರು. ಜೊತೆಗೆ ರಕ್ಷಿತಾಗೆ ಏನ್ ಇಷ್ಟ ಫುಡ್ ಅದನ್ನೇ ತಗೊಂಡ್ ಬಂದಿದ್ರು. ಕೋರಿ ರೊಟ್ಟಿ ತಗೊಂಡ್ ಬಂದಿದ್ರು, ಫಿಶ್ ಫ್ರೈ ಇದೆಲ್ಲ ತಂದಿದ್ರು. ರಕ್ಷಿತಾ ಫುಲ್ ಖುಷಿ ಆಗ್ತಾರೆ. ಮೇ ಬಿ ರಕ್ಷಿತಾ ನಿರೀಕ್ಷೆ ಮಾಡಿರ್ಲಿಲ್ಲ ನನ್ಗೆ ಈ ರೀತಿ ಒಬ್ರು ತಗೊಂಡ್ ಬರ್ತಾರೆ ಅಂತ. ನಿಮಗ್ ಇಷ್ಟ ಅಲ್ವಾ, ಅದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಬೆಡ್ರೂಮ್ಗೆ ರಕ್ಷಿತಾ ಅವ್ರನ್ನ ಕರೆಸ್ಕೊಳ್ತಾರೆ. ಅಲ್ಲಿ ರಘು ಹಾಗೆ ಅವರ ಮಗ ಅವರ ಪತ್ನಿ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ರಕ್ಷಿತಾ ಅವರನ್ನ ಕರೆಸ್ಕೊಳ್ತಾರೆ ಗ್ರೀಷ್ಮಾ ಅವರು. ಬಳೆ ತಂದಿರ್ತಾರೆ, ಈ ಬಳೆ ನಿನ್ಗೆ ಆಗತ್ತಾ ನೋಡು ಅಂತ. ಆ ಸಂದರ್ಭದಲ್ಲಿ ರಘು ಅವ್ರು ಹೇಳ್ತಾರೆ, ನೋಡು ನಿಂಗೆಲ್ಲ ತಂದಿದ್ದಾಳೆ ಇವಳು, ಇನ್ನು ನೀನ್ ಚೆನ್ನಾಗಿ ರೆಡಿ ಆಗ್ಬೇಕು, ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಇರ್ಬೇಕು ಅಂತ. ಗ್ರೀಷ್ಮಾ ಅವರು ಕೂಡ ಅದನ್ನೇ ಹೇಳ್ತಾರೆ, ನೀನ್ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ. ರಕ್ಷಿತಾ ಅವರ ಅಮ್ಮನ ಆಸೆ ಕೂಡ ಅದೇ. ಅವರಿಗೆ ಯಾವುದೇ ರೀತಿ ಆದಂತಹ ಬೇಜಾರಿರ್ಲಿಲ್ಲ ಬಿಗ್ ಬಾಸ್ ಮನೆಗೆ ಬಂದಾಗ. ಅವ್ರು ಪದೇ ಪದೇ ಎಷ್ಟು ಹೊತ್ತು ಬಿಗ್ ಬಾಸ್ ಮನೇಲಿದ್ರು ಅಷ್ಟು ಹೊತ್ತು ಕೂಡ ರಕ್ಷಿತಾಗೆ ಹೇಳಿದ್ದು, ನೀನ್ ನೀಟಾಗಿ ಬಟ್ಟೆ ಹಾಕೋ, ಚೆನ್ನಾಗಿ ರೆಡಿ ಆಗು, ಲೈಟ್ ಆಗಿ ಮೇಕಪ್ ಮಾಡ್ಕೋ, ಎಲ್ಲರ ರೀತಿ ಇರು ಅಂತ. ಪಾಪ ಅವ್ರ ಅಮ್ಮನ ಆಸೆ ಅದೊಂದೇ, ನೀನು ಹೇಗೆ ಆಟ ಆಡ್ತಿ ಅಂತ ಅವ್ರು ಕೇಳಿಲ್ಲ, ನೀನ್ ಚೆನ್ನಾಗಿರು, ಇಲ್ಲಿ ನೀಟಾಗಿರು ಅಂತ. ರಘು ಅವರು ಕೂಡ ಅದೇ ಮಾತನ್ನ ಹೇಳ್ತಾರೆ, ನಾನು ಪದೇ ಪದೇ ಆಕೆಗೆ ಹೇಳ್ತೀನಿ ಚೆನ್ನಾಗಿ ರೆಡಿ ಆಗು ಅಂತ, ಇನ್ನಾದ್ರೂ ನೀನ್ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಹೇಳ್ತಾರೆ. ಎಲ್ಲವನ್ನ ನೋಡಿದ್ರೆ ರಕ್ಷಿತಾ ಅವರನ್ನ ಕ್ಯೂಟ್ ಆಗಿ ನೋಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ರಘು ಅವರಂತೂ ಅವ್ರ ಪತ್ನಿಯಲ್ಲಿ ರಕ್ಷಿತಾ ಬಗ್ಗೆ, ನಾವಿಬ್ರು ಯಾವಾಗ್ಲೂ ಜೊತೆ ಆಗಿರ್ತೀವಿ, ನನ್ನ ಜೊತೆನೇ ಇರ್ತಾಳೆ ಇವಳು, ನೀನ್ ನೋಡಿಲ್ವಾ ಅನ್ನೋದನ್ನೆಲ್ಲ ಕೇಳ್ತಾರೆ. ಇಲ್ಲ ನಾನು ನೋಡ್ತಾ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ಗ್ರೀಷ್ಮಾ ಅವರು, ನಾನು ಲೈವ್ ಅನ್ನ ಎಲ್ಲ ಸಂದರ್ಭದಲ್ಲಿ ನೋಡೋದಕ್ಕಾಗೋದಿಲ್ಲ, ನೋಡ್ದಂತ ಸಂದರ್ಭದಲ್ಲಿ ನಂಗೆ ಖುಷಿ ಆಗತ್ತೆ ಅಂತ. ಅವ್ರ ಮಗ ಅಂತೂ ರಕ್ಷಿತಾ ಅವ್ರನ್ನ ಬಿಡೋದಿಲ್ಲ, ಎಲ್ಲಿ ಹೋದ್ರು ಕೂಡ ರಕ್ಷಿತಕ್ಕ ಅಂತ, ನೀವಂದ್ರೆ ನನ್ಗೆ ಇಷ್ಟ ಅನ್ನೋ ಮಾತನ್ನ ಹೇಳ್ತಾರೆ. ರಘು ಅವರ ಫ್ಯಾಮಿಲಿಗೆ ಎಷ್ಟರ ಮಟ್ಟಿಗೆ ರಕ್ಷಿತಾ ಕನೆಕ್ಟ್ ಆಗಿದ್ದಾರೆ, ಅವರಿಗೆ ಸಂಪರ್ಕನೇ ಇಲ್ಲ. ಜಸ್ಟ್ ರಘು ಜೊತೆ ರಕ್ಷಿತಾ ಇರೋ ರೀತಿಯನ್ನೇ ನೋಡಿ ಅವ್ರಿಗೆ ರಕ್ಷಿತಾ ಇಷ್ಟ ಆಗಿ ಹೋಗಿದ್ದಾರೆ. ಇನ್ನು ರಘು ಅವರು ಕೂಡ ಹೇಳಿದ್ದಾರೆ, ಈ ಶೋ ಮುಗ್ದ ಮೇಲೆ ನೀನ್ ನಮ್ಮನೆಗೆ ಬಾ, ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ನೀನು ಮುಂಬೈಯಿಂದ ಬೆಂಗಳೂರಿಗೆ ಬಂದಾಗ ನಮ್ಮನೇಲೇ ಇರ್ಬೋದು, ನಿನ್ಗೋಸ್ಕರ ರೂಮ್ ಕೂಡ ಬಿಟ್ಕೊಡ್ತೀನಿ ಅಂತ. ನಾನು ನಿನ್ನನ್ನ
ನಮ್ಮನೇಲಿ ಇಟ್ಕೊಳ್ತೀನಿ ಅಂತ ಅವ್ರ ಅಮ್ಮನ ಬಳಿನೂ ಹೇಳ್ತಾರೆ, ನೆಕ್ಸ್ಟ್ ಆಕೆ ಬಂದಾಗ ನಮ್ಮನೇಲಿ ಇರಲಿ, ನೋ ಪ್ರಾಬ್ಲಮ್ ಅಂತ. ಇನ್ನು ಗ್ರೀಷ್ಮಾ ಅವರು ಕೂಡ ಬರ್ ಮನೆಗೆ ಬಾ ಅಂತ ವೆಲ್ಕಮ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ರಘು ಅವರ ಫ್ಯಾಮಿಲಿ ಬಂದಂಥ ಸಂದರ್ಭದಲ್ಲಿ. ರಕ್ಷಿತಾ ನಿನ್ನೆ ಅಮ್ಮ ಬಂದಾಗ ಹೇಗೆ ಖುಷಿಯಲ್ಲಿ ಓಡಾಡ್ತಾ ಇದ್ರು, ರಘು ಅವರ ಫ್ಯಾಮಿಲಿ ಬಂದಾಗಲೂ ಕೂಡ ಅಷ್ಟೇ ಖುಷಿಯಿಂದ ಓಡಾಡ್ತಾ ಇದ್ರು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರಲ್ಲಿ ಒಂದು ಹೊಸ ಜೋಶ್ ಕಂಡು ಬಂತು ರಘು ಅವರ ಫ್ಯಾಮಿಲಿ ಬಂದಂಥ ಸಂದರ್ಭದಲ್ಲಿ. ಅವರ ಫ್ಯಾಮಿಲಿ ಅವರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ರಕ್ಷಿತಾ ಅವರನ್ನ. ಒಟ್ಟಿನಲ್ಲಿ ನಾಳೆಯ ಎಪಿಸೋಡ್ನಲ್ಲಿ ಇದು ನಿಮಗೆ ಗೊತ್ತಾಗತ್ತೆ ಹೇಗೆಲ್ಲ ಇರುತ್ತೆ ಅಂತ. ಲೈವ್ನಲ್ಲಿ ನೋಡಿದವ್ರಿಗೂ ಖಂಡಿತ ಇದೊಂಥರ ಖುಷಿ ಅನುಭವ ಕೊಟ್ಟಿರುತ್ತೆ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ಯಾರು ನಮ್ಮ ಯೂಟ್ಯೂಬ್ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.